ಅಂದ್ರೆ ಈಗ ಅವರು ಪ್ರಜ್ವಲ್ ರೇವಣ್ಣ ಮತ್ತೆ ಇವರು ಸಾಕಷ್ಟು ಜನ VIP ಗಳಲ್ಲಿದ್ದಾರೆ. ಅವ್ರನ್ನ ಇವ್ರೇನಾದ್ರು ಭೇಟಿ ಆದಂಥದ್ದು ಅಥವಾ ನೀವೇನಾದ್ರು ಭೇಟಿ ಆಗಿದ್ದೀರ? ಸರ್ ಅವರವರು ಭೇಟಿಯಾಗೋಕ್ಕೆ ಸಾಧ್ಯನೇ ಇಲ್ಲ ಸರ್. 100% ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಸರ್ ಇರೋದು ಕ್ವಾರಂಟೈನಲ್ಲಿ, ದರ್ಶನ್ ಸರ್ ಇರೋದು VIP ಸೆಲ್ಲಲ್ಲಿ. ಅಲ್ಲಿಗೆ ಸುಮಾರು 1.5 ಕಿಲೋಮೀಟ್ರ್ ದೂರ ಆಗುತ್ತೆ. ಅವ್ರವ್ರನ್ನ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಲ್ಲದೆ ದರ್ಶನ್ ಸರ್ನ ಭೇಟಿ ಮಾಡಲಿಕ್ಕೆ ಯಾರು ಬಂದರೂ ಬಿಡುಗಡೆ ಅಂದರೆ ಅವಕಾಶ ಕೊಡೋಲ್ಲ. ಅದು ಅಲ್ಲಿನ ಅಧಿಕಾರಿಗಳು ಏನೋ ನಾವು ಬಿಡುಗಡೆ ಆಗ್ತಿದ್ವಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ ಅಷ್ಟೇ ನಮಗೆ. ಇಲ್ಲಾಂದರೆ ಅದನ್ನು ಕೊಡಲ್ಲ ಸರ್, ಅದು ಕೊಡಲ್ಲ ಅವರು. ಪ್ರಜ್ವಲ್ ರೇವಣ್ಣ ಸರು ದರ್ಶನ್ ಸರು ಭೇಟಿ ಆಗಲಿಕ್ಕೆ ಅವಕಾಶ 100% ಇಲ್ಲ. ಅದೇ ಪ್ರಜ್ವಲ್ ರೇವಣ್ಣ ಸರ್ನ ಆರಾಮಾಗಿ ಭೇಟಿ ಮಾಡ್ಬೋದು. ಅದು ಅವ್ರು ಕ್ವಾರಂಟೈನಲ್ಲಿದ್ದಾರೆ. ಆ ಕ್ವಾರಂಟೈನ್ ನಮ್ಮನ್ನು ಭಾನುವಾರ ತಗೊಂಡೋಗಿ 6ನೇ ತಾರೀಕು 7ನೇ ತಾರೀಕು ಕರ್ಕೊಂಡೋಗಿ ನಮ್ಮನ್ನು ಕ್ವಾರಂಟೈನ್ಗೆ ಹಾಕ್ತಾರೆ. ಕ್ವಾರಂಟೈನ್ಗೆ ಹಾಕಿದಾಗ ನಾವು ಒಂದೇ ಸೆಲ್ಲಲ್ಲಿ ಇರ್ತೀವಿ, ಒಂದೇ ರೂಮಲ್ಲಿ ಇರ್ತೀವಿ. ಪ್ರಜ್ವಲ್ ರೇವಣ್ಣ ಸರು 4ನೇ ರೂಮಲ್ಲಿ ಇರ್ತಾರೆ. ಅವು ಬೆಳಗ್ಗೆ ಎದ್ದು ನಾವು ಅವ್ರನ್ನ ಭೇಟಿ ಮಾಡ್ತೀನಿ. ಭೇಟಿ ಮಾಡಿಬಿಟ್ಟು ನನ್ನ T-ಶರ್ಟು ಮೇಲೆ ಸೈನ್ ತೊಗೊಳ್ತೀನಿ ಪ್ರಜ್ವಲ್ ರೇವಣ್ಣ ಸರ್ದು. ಆವಾಗ ಅವರು ತುಂಬ ಆತ್ಮೀಯವಾಗಿ ತಬ್ಕೊಂಡು ಅವರು ಕೂಡ ತಬ್ಕೊಂಡು ಮಾತಾಡಿಸ್ತಾರೆ ನನ್ನ. ಬಟ್ ಅವ್ರವರು ಭೇಟಿ ಮಾಡೋಕ್ಕೆ ಅವಕಾಶ ಇಲ್ಲ ಸರ್, ಸಾಧ್ಯನೇ ಇಲ್ಲ ಅದು. ದರ್ಶನ್ ಅವ್ರು ಮೀಟ್ ಮಾಡಿದ್ರಿ, ಅದು ಅವ್ರ ಅಭಿಮಾನಿ ಅಂದ್ರಿ, ಅವ್ರ ಹತ್ರ ಏನಾದರೂ ನೀವು ಆಟೋಗ್ರಾಫ್ ಕೇಳಿದೆ ಸರ್, ಕೇಳಿದೆ. ಅಣ್ಣ ಒಂದು ಸೈನ್ ಮಾಡ್ಕೊಡೋಣ ಅಂದರೆ ನಿಮ್ಮದು ಮಾಡ್ಕೊಡೋಣ ಅಂತ ಅಂದಾಗ ಅವರು ಸರ್ ಅಲ್ಲಿ ಅವರು ನಿಮ್ಮ ದಾಸ ಅಂತ ಬರ್ಕೊಡ್ತಾರೇನೋ, ನನಗೆ ಮಾತ್ರ ದರ್ಶನ್ ಅಂತಲೇ ಬರ್ಕೊಟ್ಟಿರೋದು ಅವರು. ದರ್ಶನ್ ಅಂತಲೇ ಬರ್ಕೊಡ್ತಾರೆ. ಅವಳೇ ನಾನು ತೋರಿಸ್ಬೇಕಾಗಿತ್ತು, ನನ್ನ ಮನೆಯಲ್ಲಿದೆ ಅದು. ದರ್ಶನ್ ಅಂತ ಬರ್ಕೊಡ್ತಾರೆ. ನಾನಿದ್ದು ಸೂರ್ಯ ಅವ್ರಿಗೆ ಒಂಥರ ಅಣ್ಣ ಜೈಲ್ ಫ್ರೆಂಡ್ ಅಂತ ಬರೆಯೋಣ ಅಂತಂದ್ರೆ ಇರ್ಲೋಗೋ ಅಂತಂದು ಕಳಿಸ್ಕೊಡ್ತಾರೆ ಅಷ್ಟೇ. ನಿಮ್ಮ ದರ್ಶನ್ ಅಂತ ಬರ್ಕೊಟ್ಟಿದ್ದಾರೆ ಸರ್. ಬಿಡುಗಡೆ ಆದಮೇಲೆ ನಿಮಗೆ ಭೇಟಿ ಪರ್ಮಿಷನ್ ಕೇಳಿದ್ರು, ಬನ್ನಿ ಮೀಟ್ ಮಾಡಿ ಅಂತ ಹೇಳಿದ್ರೆ ಸರ್ ನಾನೊಬ್ಬ ಅಭಿಮಾನಿಯಾಗಿ ಹೇಳ್ತೀನಿ, ದರ್ಶನ್ ಸರ್ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರ್ತಾರೆ ಸರ್, ಖಂಡಿತ ಬರ್ತಾರೆ. ಖಂಡಿತ ಅವ್ರನ್ನ ನಾನು ಭೇಟಿ ಮಾಡೇ ಮಾಡ್ತೀನಿ. ನಾನು ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಹೊರಗಡೆ ಬಂದೇ ಬರ್ತಾರೆ ಅವ್ರು ಬರೋದಂತೂ ಖಂಡಿತ ಸರ್, ನಿಜವಾಗೂ ಹೊರಗೆ ಬರ್ತಾರೆ. ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಬರ್ತಾರೆ.